ಇಲ್ಲಿ ಸೇರಿ ಗುರುಗಳಿಗೆ ಸೇರಿ ಮುಖ್ಯವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ ಗುರಿ ಎಷ್ಟು ಮುಖ್ಯನೋ ಆ ಗುರಿಯನ್ನ ತಲುಪಲಿಕ್ಕೆ ನಮಗೆ ಸಣ್ಣದ್ರಿಂದ ಇದ್ದಂಥ ಕೆಲಸವನ್ನ ಶಿಕ್ಷಣವನ್ನ ನೀಡುವಂಥ ಕೆಲಸವನ್ನ ಮಾಡಿದಂತಹ ಗುರುಗಳ ಸ್ಮರಣೆಯನ್ನು ನಾವು ದಿನನಿತ್ಯ ಮಾಡಬೇಕಾಗ್ತದೆ. ನಮಗೆ ಜೀವವನ್ನು ಕೊಟ್ಟಂತಹ ನಮ್ಮ ತಂದೆ ತಾಯಿ ಅವರಿಗಿಂತ ಹೆಚ್ಚು ಸಮಯವನ್ನ ನಾವು ನಮ್ಮ ಜೀವನದಲ್ಲಿ ಶಿಕ್ಷಣ ಪಡೆಯುವಂತಹ ಒಂದು ಜೀವನದಲ್ಲಿ ಶಿಕ್ಷಕಿಯರೊಂದಿಗೆ ನಾವು ಕಳೆಯುತ್ತೇವೆ. ಅದರಿಂದ ತಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಮಕ್ಕಳನ್ನ ತಿದ್ದುವ ಕೆಲಸ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವ ಕೆಲಸ ತುಂಬಾ ದೊಡ್ಡ ಜವಾಬ್ದಾರಿ. ಈಗ ನಾವು ಕೂಡ ನಮ್ಮ ಬಾಲ್ಯದ ದಿನಗಳಲ್ಲಿ ನಮಗೆ ಶಿಕ್ಷಣವನ್ನು ಕೊಟ್ಟಂತಹ ಶಿಕ್ಷಕರು ಅವ್ರನ್ನ ಇವತ್ತು ಕೂಡ ನಡೆಸುವಂತ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಏಕೆಂತಂದ್ರೆ ನಮ್ಮ ಶಾಲೆಯ ದಿನಗಳಲ್ಲಿ ನಮಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ನಮಗೆ ಉಪದೇಶಗಳನ್ನು ಕೊಟ್ಟು ಮಾಡುವಂತ ಒಂದು ಕೆಲಸವನ್ನ, ಒಂದು ಫೌಂಡೇಶನ್ ಅನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಆಗಿನ ದಿನದಲ್ಲಿ ನಮಗೆ ಮಾಡಿರ್ತಾರೆ. ಆದ್ದರಿಂದ ನಿಮ್ಮ ಶಕ್ತಿ ಅತಿ ದೊಡ್ಡ ಶಕ್ತಿ. ಒಬ್ಬ ವಿದ್ಯಾರ್ಥಿನಿಯನ್ನ ಮೋಲ್ಡ್ ಮಾಡುವಂತ ಕೆಲಸ, ಕಲಿಸಂತಹ ಪಾಠ, ಹಾಗೆ ನಮಗೆ ಬಾಲ್ಯದ ದಿನಗಳಲ್ಲಿ ನಮಗೆ ಕೊಟ್ಟಂತಹ ಶಕ್ತಿಯ ಮೂಲ ಕಾರಣ. ಅದರಿಂದ ನಾವು ದಿನನಿತ್ಯ ಅವರ ಸ್ಮರಣೆಯನ್ನ ನಿರಂತರವಾಗಿ ಮಾಡುವಂತಹ ಮೂಲ ಕರ್ತವ್ಯ ನಮ್ಮ ಮೇಲೆ ಇರುತ್ತದೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಮಾತನಾಡ್ತಾ ಹೇಳಲು ಸಾಕಷ್ಟು ಒತ್ತಡಗಳು ಇವತ್ತು ನಮ್ಮ ಶಿಕ್ಷಕಿಯರ ಮೇಲೆ ಇರೋದ್ರಿಂದ ಅವರು ವೇದಿಕೆಯ ಪ್ರಸ್ತಾವವನ್ನು ಮಾಡಿದರು. ನಾನು ಕೂಡ ನಮಗೆ ತಿಳಿಸೋದಿಷ್ಟೇ, ಅವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸಮಯವನ್ನು ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ನೀಡೋದಲ್ಲೇ ತಾವು ಕಲಿತಿಲ್ಲ. ತಮ್ಮ ಮೂಲ ಕರ್ತವ್ಯವನ್ನ ತುಂಬಾ ಪ್ರಾಮಾಣಿಕವಾಗಿ ಅವರು ನಿಭಾಯಿಸಿಲ್ಲ. ತಕ್ಕಂತೆ ಅವರು ಕೂಡ ಅವಕಾಶಗಳು ಆಗಬೇಕಾಗಿದೆ. ಹಲವಾರು ವಿಚಾರಗಳಲ್ಲಿ ತಮ್ಮೂ ಕೂಡ ಸರ್ಕಾರದಿಂದ ನೆರವಾಗಬೇಕಾಗಿದೆ. ಅದಕ್ಕೆ ಪೂರಕವಾಗಿ ವಿವೇಕಾನಂದರು ಕೂಡ ಮಾತನಾಡಿದ್ದಾರೆ. ಅದರಂತೆ ನಾವು ಕೂಡ ಇರ್ತೇವೆ ಅಂತ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ನಿನ್ನೆ ಎಷ್ಟು ಜನವರು ಕೂಡ ಶಿಕ್ಷಣ ದಿನಾಚರಣೆಯನ್ನ ಆಫೀಸಲ್ಲಿ ನಾವು ಮಾಡಿದ್ದೇವೆ. ಈ ದಿವಸ ಈ ವೇದಿಕೆ ಮೇಲೆ ಹಲವಾರು ಶಿಕ್ಷಕಿಯರಿಗೆ ಗುರುವಂದನೆಯನ್ನು ನಾವು ಮಾಡಿದ್ದೇವೆ. ಸುಮಾರು 60ಕ್ಕೂ ಹೆಚ್ಚು ಸಮಾಧಿಗಳು ಅವರೆಲ್ಲರೂ ಕೂಡ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲ
ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಸಾವಿತ್ರಿಬಾಯಿ ಫುಲೆಯವರು ಸ್ವಲ್ಪ ಅಂಗವಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯಾಗಿ ನಾವು ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸರ್ವಪಲ್ಲಿ ರಾಧಾಕೃಷ್ಣ ಅವರವರು ಈ ದೇಶದ ಮೊದಲನೇ ಪ್ರಜೆಯಾಗಿ ಅವರು ಕಾರ್ಯನಿರ್ವಹಿಸಿ ನಿವೃತ್ತಿ ಮಾಡಿ ರಿಟೈರ್ ಆಗ್ತಾರೆ. ಅವರು ಶಿಕ್ಷಕರು, ಮೂಲತಃ ಶಿಕ್ಷಕರು. ನೀವು ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ಅವರಂತ 18 ಹುದ್ದೆಗಳು ಬೇಕು ಅಂತ ನನ್ನ ಆಸೆ ಇದೆ. ಹಾಗಾಗಿ ನಮ್ಮ ಶಿಕ್ಷಕರ ಕುಂದುಕೊರತೆಗಳು ಏನೇ ಇದ್ದರೂ ನಾವು ಸದನದ ಒಳಗೆ ಎರಡೂ ಕೂಡ ನಾನು ಅವ್ರ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅನ್ನಿಸ್ತದೆ. ನಾನು ಕಳೆದ 1.5 ವರ್ಷ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನಾನು MLC ಆಗಿ. ಶಿಕ್ಷಕರ ಕಂಟಿನ್ಯೂಷನ್ ಒಂದು ದಿವಸನೂ ಮಿಸ್ ಮಾಡಿದ್ರೆ ಅವ್ರು ಏನೇ ಕೊಂಡುಕೊಡ್ತಾ ಇದ್ರು ನನ್ನ ಸದನದಲ್ಲಿ ಹೊರಗೆ ಎರಡು ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯ ಶಿಕ್ಷಕರದ್ದು ಏನು HM ಪ್ರಮೋಷನ್ನು ಇನ್ನೊಂದು 8 ದಿವಸದಲ್ಲೇ ಅನೌನ್ಸ್ ಆಗುತ್ತೆ. ಪ್ರಿನ್ಸಿಪಾಲ್ದು ಸುಧಾ 28 ವರ್ಷದಿಂದ ಹಂಗೆ ಇಟ್ಟು ನಾನೇ ಹೋರಾಟ ಮಾಡಿ ಪ್ರಿನ್ಸಿಪಾಲ್ 3 ತಿಂಗಳಾಗಿದೆ ಅವ್ರಿಗೂ ಪ್ರಮೋಷನ್